ಹೋಟೆಲ್ ಬಿಸ್ನೆಸ್ ಯಾವ್ಯಾವ ರಾಶಿಗಳಿಗೆ ಅನುಕೂಲವಾಗಿರುತ್ತೆ, ಯಾರಿಗೆ ಲಾಭವನ್ನ ತಂದು ಕೊಡುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬಂದು ನಿಮ್ಮ ರಾಶಿ ಮತ್ತು ಲಗ್ನವನ್ನ ನಿಮ್ಮ ಜಾತಕದಲ್ಲಿ ಫಸ್ಟ್ ತಿಳ್ಕೋಬೇಕು. ಲಗ್ನವನ್ನ ತಿಳ್ಕೊಳ್ಳಿ. ಎರಡನೇದಾಗಿ ಬಂದು ನಿಮ್ಮ ರಾಶಿಯಿಂದ ಅಥವಾ ಲಗ್ನದಿಂದ ನಿಮ್ಮ ಒಂದು 11ನೇ ಮನೆಯಲ್ಲಿ ಅಥವಾ 2ನೇ ಮನೆಯಲ್ಲಿ ಅಷ್ಟಕ ವರ್ಗದಲ್ಲಿ ಒಳ್ಳೆಯ ಪಾಯಿಂಟ್ಸ್ ಗಳು ಇರಬೇಕಾಗತ್ತೆ. ಇದು ಬಹಳ ಇಂಪಾರ್ಟೆಂಟ್. ಹಾಗೇನೆ 7ನೇ ಮನೆಯಿಂದ ಲಗ್ನದವರೆಗೂ ಹೆಚ್ಚು ಗ್ರಹಗಳು ಇರಬೇಕಾಗತ್ತೆ. ಇದು ಪರಮಾತ್ಮ ವಂಶ ಪ್ಲಾನೆಟ್ಸ್ ಅಂತ ಹೇಳ್ತಾರೆ. ಗ್ರಹಗಳು ಜಾಸ್ತಿ ಇರಬೇಕು. ಸ್ವಂತವಾಗಿ ಬಿಸ್ನೆಸ್ ಕೊಡುವಂತಹ ಶಕ್ತಿಯನ್ನು ಕೊಡುವಂತಹ ಗ್ರಹಗಳು ಶನಿ, ರಾಹು ಈ ಗ್ರಹಗಳಲ್ಲಿ ಇದ್ರೆ ಬಹಳ ಒಳ್ಳೆಯದು. ಇವೆಲ್ಲ ನೋಡಿದ ನಂತರ ನೀವು ತಿಳ್ಕೋಬೇಕಾಗಿರುವಂತದ್ದು ನಿಮ್ಮ ದಶಮ ಭಾವ. ಅಂದ್ರೆ ನಾನ್ ನೋಡಿದ ಹಾಗೆ ಮಿಥುನ ರಾಶಿಗೆ ಹೋಟೆಲ್ ಬಿಸ್ನೆಸ್ ಚೆನ್ನಾಗಿ ಬರುತ್ತೆ. ಆನಂತರ ತುಲಾ ರಾಶಿಯವರಿಗೆ ಹೋಟೆಲ್ ಬಿಸ್ನೆಸ್ ಚೆನ್ನಾಗಿ ಬರುತ್ತೆ. ಮಕರ ರಾಶಿಯವರಿಗೂ ಕೂಡ ಚೆನ್ನಾಗಿ ಬರುತ್ತೆ. ಹಾಗೇನೆ ದಶಮ ಭಾವ ಬರುವಂತಹ ಚಂದ್ರಗ್ರಹ ಅಲ್ಲಿ ಬಹಳ ಪರಿಣಾಮ ಬೀರ್ತಾ ಇರಬೇಕು. ಅವ್ರಿಗೆ ಮಾತ್ರ ಇದು ಬಂದು ಹೋಟೆಲ್ ಬಿಸ್ನೆಸ್ ಬಹಳ ಚೆನ್ನಾಗಿ ಬರುತ್ತೆ. ಇನ್ನೊಂದು ಮೊದಲನೇ ಹೇಳ್ದಂಗೆ ಮಿಥುನ ರಾಶಿಯವರಿಗೆ ದ್ವಿತೀಯಾಧಿಪತಿ ಚಂದ್ರಗ್ರಹದಿಂದ ಹೋಟೆಲ್, ರೆಸ್ಟೋರೆಂಟ್ಸ್ಗಳು, ಫುಡ್ ರಿಲೇಟೆಡ್ ಬಿಸ್ನೆಸ್ ಗಳು ಮಾಡುವಂಥದ್ದು, ಮೊಬೈಲ್ ಕ್ಯಾಂಟೀನ್ಗಳು ಮಾಡುವಂಥದ್ದು ಇವ್ರಿಗೆ ಚೆನ್ನಾಗಿ ಬರುತ್ತೆ. ತುಲಾ ರಾಶಿಯವರು ಕೂಡ ದಶಮಾಧಿಪತಿ ಚಂದ್ರನಾಗೋದ್ರಿಂದ ಚಂದ್ರಗ್ರಹಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಆಹಾರವನ್ನ ತಯಾರು ಮಾಡೋದು, ಆಹಾರವನ್ನ ಮಾರಾಟ ಮಾಡುವಂಥದ್ದು, ಈ ಫುಡ್ ವಿಚಾರದಲ್ಲಿ ಬಹಳ ಒಂದು ಕೇರ್ ಇರ್ಬೇಕಾಗತ್ತೆ. ತಾಯಂದ್ರಿಗೆ ಹೇಗೆ ಒಂದು ಆಹಾರದ ಮೇಲೆ ಮಕ್ಕಳಿಗೆ ಅಡಿಗೆ ಮಾಡುವಾಗ ಒಂದು ಪ್ರೀತಿಯಿಂದ ಮಾಡ್ತಾರೆ, ಹಾಗೆ ಮಾಡುವಂತಹ ಒಂದು ಮನಸ್ಥಿತಿ ಹೋಟೆಲ್ ಮಾಡೋರಿಗೆ ಇರ್ಬೇಕಾಗುತ್ತೆ. ಯಾಕೆಂದ್ರೆ ಪ್ರತಿದಿನ ಅಷ್ಟೇ ಕೇರ್ ಕೊಟ್ಟು ಅದನ್ನ ಮಾಡಬೇಕು. ಇದಾದ ನಂತರದಲ್ಲಿ ನಾನು ನೋಡಿದ ಹಾಗೆ ಶುಕ್ರ ಗ್ರಹನು ಸ್ವಲ್ಪ ಪ್ರಮಾಣದಲ್ಲಿ ಪರಿಣಾಮ ಬೀರ್ತಾರೆ. ಹಾಗೆ ಮಿಥುನ ರಾಶಿ, ತುಲಾ ರಾಶಿಯವರಿಗೆ ಹೋಟೆಲ್ ಬಿಸ್ನೆಸ್ ಬಹಳ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ. ಅಂದ್ರೆ ಬೇರೆ ರಾಶಿಯವರಿಗೆ ಆಗಲ್ಲ ಅಂತಲ್ಲ, ಅಲ್ಲಿ ಬಂದು ಲಗ್ನದಿಂದ ಚಂದ್ರ ಹೇಗೆ ಪರಿಣಾಮ ಬೀರ್ತಾ ಇದ್ದಾನೆ, ಹಾಗೇನೆ ದ್ವಿತೀಯಾಧಿಪತಿಯ ಒಂದು ಸಂಯೋಗ ಚಂದ್ರನ ಜೊತೆ ಆಗಿದೆಯಾ, ಹಾಗೇನೆ 11ನೇ ಮನೆ ಅಧಿಪತಿ ಚಂದ್ರಗ್ರಹ ಸಂಯೋಗ ಹೊಂದಿದೆ, ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಜ್ಯೋತಿಷ್ಯ ಅಂತಂದ್ರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಪ್ರಿಡಿಕ್ಷನ್ ಮಾಡಿ ಕಳಿಸ್ಬಿಡೋದಲ್ಲ. ಲೇಯರ್ ಬೈ ಲೇಯರ್, ಪಾಯಿಂಟ್ ಟು ಪಾಯಿಂಟ್ ನೋಡ್ಬೇಕು. ಹಸ್ತರೇಖೆಯಲ್ಲಿ ಚಂದ್ರ ಸ್ಥಾನ ಬಹಳ ಚೆನ್ನಾಗಿರ್ಬೇಕು. ಬಿಸ್ನೆಸ್ ಮಾಡೋಕೆ ಕಿರು ಬೆರಳು ಬಹಳ ಉದ್ದವಾಗಿರ್ಬೇಕು. ಈ ಕ್ವಾಲಿಟೀಸ್ ಇದ್ರೆ ಮಾತ್ರ ಬಿಸ್ನೆಸ್ ಮಾಡಕ್ ಆಗತ್ತೆ. ಇಲ್ಲಾಂದ್ರೆ ಹೋಟೆಲ್ ಅಲ್ಲಿ 2 ದಿನ ಬಿಸ್ನೆಸ್ ಆಗಿಲ್ಲ ಅಂತ ತಕ್ಷಣ ಮುಚ್ಕೊಂಡ್ ಬರ್ಬೇಕಾಗತ್ತೆ. ಯಾಕೆಂತಂದ್ರೆ ಎಂಪ್ಲಾಯ್ಗಳಿಗೆ ಸ್ಯಾಲ್ರಿ ಕೊಡ್ಬೇಕು, ಎಲ್ಲದಕ್ಕೂ ಕೂಡ ನಾವು ಕೆಲಸದವ್ರು ಇಟ್ಕೋಬೇಕಾಗತ್ತೆ. ಹಾಗಾಗಿ ಹೋಟೆಲ್ ಬಿಸ್ನೆಸ್ ಮಾಡುವಂತವ್ರಿಗೆ ಈ ಒಂದು ಕ್ವಾಲಿಟೀಸ್ ಇರ್ಲೇಬೇಕಾಗತ್ತೆ. ನಾನು ಹೇಳ್ತಿರೋದು ಇನ್ ಜನರಲ್ ಆಗಿ ಯಾವ ರಾಶಿಗಳಿಗೆ ಆಗ್ಬರುತ್ತೆ ಅಂತ ಹೇಳಿ. ಆಮೇಲೆ ಧನುಸು ರಾಶಿಯವರು ಕೂಡ 11ನೇ ಮನೆ ಅಧಿಪತಿ ಶುಕ್ರನಾಗೋದ್ರಿಂದ ಹೋಟೆಲ್ ಬಿಸ್ನೆಸ್ ಒಂದು ಪಾರ್ಷಿಯಲ್ ಆಗಿ ಆಗ್ಬರುತ್ತೆ. ಬಟ್ ಪಾರ್ಟ್ನರ್ ಅಲ್ಲಿ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಅವ್ರ ಒಬ್ಬರಿಗೆ ನಡ್ಸೋದ್ ಕಷ್ಟ ಆಗ್ಬೋದು. ಇನ್ನು ಮಕರ ರಾಶಿಯವರು ಕೂಡ ಶುಕ್ರ ದಶಮಾಧಿಪತಿ ಆಗೋದ್ರಿಂದ ಖಂಡಿತವಾಗ್ಲೂ ಕೂಡ ಅವ್ರ ಹೋಟೆಲ್ ಬಿಸ್ನೆಸ್ಗೆ ಕೈ ಹಾಕಬಹುದು. ದೊಡ್ಡ ಮಟ್ಟದ ಸಕ್ಸಸ್ ಸಿಗದೆ ಅಂತ ಹೇಳಕ್ ಬರಲ್ಲ. ಬಟ್ ಇನ್ ಜನರಲ್ ಆಗಿ ಅದ್ ನೋಡೋದಾದ್ರೆ ಅನುಕೂಲಗಳು ನನ್ನ ಪ್ರಕಾರ ಕಾಣಿಸಿದೆ. ನನ್ನ ಒಂದು ರಿಸರ್ಚ್ ಡೇಟಾದಲ್ಲಿ ಮಿಥುನ ರಾಶಿಯವರು, ತುಲಾ ರಾಶಿಯವರು ಜಾಸ್ತಿ ಸಕ್ಸಸ್ಫುಲ್ ಆಗಿದ್ದಾರೆ. ಬಟ್ ಬೇರೆ ರಾಶಿಗಳು ತುಂಬಾ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ. ಬಟ್ ಅಲ್ಲಿ ಏನಾಗಿರುತ್ತೆ, ದ್ವಿತೀಯಾಧಿಪತಿ 11ನೇ ಮನೆ ಅಧಿಪತಿಗಳು ಒಳ್ಳೆಯ ಪ್ಲೇಸ್ ಅಲ್ಲಿ ಚಂದ್ರನಿಗೆ ಕನೆಕ್ಟೆಡ್ ಆಗಿರ್ತಾರೆ, ಶುಕ್ರನಿಗೆ ಕನೆಕ್ಟೆಡ್ ಆಗಿರ್ತಾರೆ. ಸೊ ಈ ತರ ರಾಶಿಗಳು ಈ ಬಿಸ್ನೆಸ್ ಅನ್ನ ಮಾಡಬಹುದು. ಹಾಗೇನೆ ವೈಯಕ್ತಿಕ ಜಾತಕವನ್ನ ಒಂದ್ಸಲ ನೀವು ಭೈರವಿ ಅಷ್ಟದಲ್ಲಿ ತೋರಿಸಿ, ಹಸ್ತರೇಖೆಗಳನ್ನ ತೋರಿಸಿ, ಅಲ್ಲಿ ನಿಮಗೆ ನಿಮ್ಮ ಲಗ್ನ, ಪಾದಲಗ್ನ, ಹಾಗೇನೆ ಸೂರ್ಯನಿಂದ ಚಂದ್ರನ ಎಲ್ಲ ಪ್ಲಾನೆಟ್ಸ್ಗಳು ಕಾಂಬಿನೇಷನ್ಸ್ ನೋಡಿ, ದಶೆಯನ್ನ ನೋಡಿ, ಹಸ್ತರೇಖೆಗಳನ್ನ ನೋಡಿ, ನಿಮ್ಗೆ ಹೋಟೆಲ್ ಬಿಸ್ನೆಸ್ ಆಗತ್ತಾ ಇಲ್ವಾ ಅಂತ ಬಹಳ ಪರ್ಫೆಕ್ಟ್ ಆಗಿ ಹೇಳ್ಬೋದು. ಸೊ ಇಷ್ಟು ವಿಚಾರಗಳು ಹೋಟೆಲ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ. ಬಟ್ ಹೋಟೆಲ್ ಬಿಸ್ನೆಸ್ ಅಂದಾಗ ಬೇಕರಿಗಳಿದೆ, ಫುಡ್ ರಿಲೇಟೆಡ್ ವಸ್ತುಗಳು ಮಾರಿ ಬೇರೆ ಕಡೆಗೆ ಮಾರಾಟ ಮಾಡ್ತಾರೆ, ದೊಡ್ಡ ದೊಡ್ಡ ಕಂಪನಿಗಳು, ಫ್ಯಾಕ್ಟರಿಗಳಿದೆ, ಎಲ್ಲ ಕೂಡ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಬಟ್ ಜಾತಕದಲ್ಲಿ ಚಂದ್ರನ, ಶುಕ್ರನ ಒಂದು ಕನೆಕ್ಷನ್ಸ್ ದಶಮ ಭಾವಕ್ಕೆ, ದ್ವಿತೀಯ ಭಾವಕ್ಕೆ ಹೆಚ್ಚಾಗಿ ಇರಬೇಕು. ಧನಯೋಗಗಳು ಇರಬೇಕು. ಹೀಗೆ